ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಇಂದಿಗೆ ಪ್ರತಿಭಟನೆ 45 ದಿನ ತುಂಬಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯಲ್ಲಿ ಉಪ್ಪಾರ ಜನಾಂಗದ ಸ್ವಾಮೀಜಿ ಪುರುಷೋತ್ತಮಾನಂದ ರಂಭಾಪುರಿ ಅವರು ಭಾಗವಹಿಸಿ ಬೆಂಬಲ ಸೂಚಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರ ಕಾವೇರಿ ನೀರಿನ ವಿಚಾರದಲ್ಲಿ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ, ಬೆಂಗಳೂರು ಸೇರಿದಂತೆ ಕುಡಿಯುವ ನೀರು ಹಾಗೂ ಕೃಷಿಗೆ ನೀರನ್ನು ಒದಗಿಸಬೇಕು. ಆ ರಕ್ಷಣೆ ಮಾಡುವುದರ ಜೊತೆಗೆ ಸರ್ಕಾರವು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದು ಕರೆ ನೀಡಿದರು. ಇನ್ನು ಇದೇ ವೇಳೆ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್. ಜಯಪ್ರಕಾಶ್, ಉಪಾಧ್ಯಕ್ಷರಾದ ಎಂಜೆ ಸುರೇಶ್ ಗೌಡ, ಗೌರವ ಕಾರ್ಯದರ್ಶಿ ಮೆಲ್ಲಹಳ್ಳಿ ಮಹದೇವಸ್ವಾಮಿ, ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜಶೇಖರ್, ಕಲಾವಿದರ ಸಂಘದ ಮಹೇಶ್ ಕುಮಾರ್, ಕಾವೇರಿ ಕ್ರಿಯಾ ಸಮಿತಿಯ ಮಂಜುಳಾ, ಸಿದ್ದಮ್ಮ, ವಿಷ್ಣು, ಮಹೇಶ್, ವಿಶ್ವನಾಥ್, ಅಶೋಕ್, ರಾಜು ಇನ್ನು ಮುಂತಾದವರು ಭಾಗವಹಿಸಿದ್ದರು. ನ್ಯಾಯ ಆಗ್ತಾ ಇದೆ. ಇದನ್ನ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎಲ್ಲರೂ ಸಹ ಇತ್ತ ಕಡೆ ಗಮನ ಹರಿಸಿ ನೀರನ್ನ ಈಗಾಗಲೇ ಸಾಕಷ್ಟು ಹರಿಸಿ ಆಗಿದೆ. ಮುಂದೆ ಸಹ ನೀರನ್ನು ಹರಿಸ್ತಾ ಹೋದ್ರೆ ಕಾವೇರಿ ಬರಿದಾಗಿ ಕುಡಿಯೋ ನೀರಿಗೂ ಸಹ ತುಂಬಾ ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ನಮ್ಮ ಸಮಿತಿಗೆ ನಮ್ಮ ಬೆಂಬಲವನ್ನು ನೀಡಿ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಕಾವೇರಿ ನೀರನ್ನು ಉಳಿಸುವಂತಹ ಕೆಲಸ ಮಾಡಿ. ಹಾಗೆ ಇವತ್ತು ನಾವು ಭಾರತ ದೇಶದಾದ್ಯಂತ ಭಗೀರಥ ಭಾರತ ಜನಕಲ್ಯಾಣ ಯಾತ್ರೆಯನ್ನು ಕೈಗೊಂಡು ಭಗೀರಥ ಗಂಗೆಯನ್ನು ತಂದಂತಹ ಕಠಿಣ ತಪಸ್ಸನ್ನು ಮಾಡಿ ದೇವಗಂಗೆಯನ್ನು ಧರೆಗಿಳಿಸಿದಂತಹ ಗಂಗೋತ್ರಿ ಗೋಮುಖದಿಂದ ಪ್ರಾರಂಭಗೊಂಡು ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ಸಂಚಾರವನ್ನು ಮಾಡಿ ಜನಜಾಗೃತಿಯನ್ನು ಮಾಡಿ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ ಮೈಸೂರು ನಗರಕ್ಕೆ ಇವತ್ತು ರಥಯಾತ್ರೆ ಬಂದಿದೆ. ನಾವು ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಭಗವಂತ ಮಾತ್ರ ನಮ್ಮ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇರುವಂತಹದ್ದು. ಭಗೀರಥ ಮಹರ್ಷಿ ಗಂಗೆಯನ್ನು ತಂದು ಇವತ್ತು ಮುಂದಿನ ದಿನಮಾನಗಳಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಲಿ, ಆ ಮೂಲಕ ಎಲ್ಲ ನದಿಗಳು ತುಂಬಿ ಹರಿದು ಎಲ್ಲರ ಜೀವನ ಸುಖಮಯ ಆಗಬೇಕು, ರೈತರ ಮುಖದಲ್ಲಿ ನಗುವನ್ನ ಕಾಣಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಭಗವಂತನೇ ನೀನೇ ಮಳೆ ಬೆಳೆ ಸಮೃದ್ಧಿಯಿಂದ ಕೊಡುವಂತೇಳಿ ಇಡೀ ದೇಶದಾದ್ಯಂತ ನಾವು ಸಂಚಾರವನ್ನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಎಲ್ಲ ವಿವಾದಗಳು ಆದಷ್ಟು ಬೇಗ ಮುಗಿಯುವಂತಾಗಲಿ, ಎಲ್ಲರೂ ಪ್ರೀತಿಯಿಂದ ಆಶಿಸಿ ಈ ಎಲ್ಲ ಕ್ರಿಯಾ ಸಮಿತಿಯವರಿಗೆ ಶುಭವನ್ನು ಹಾರೈಸಿ ನಮ್ಮ ಮಾತುಗಳನ್ನು ಈಗಾಗಲೇ ಕಾವೇರಿ ನೀರಿಗಾಗಿ ಕಳೆದ 46 ದಿವಸಗಳಿಂದ ನಮ್ಮ ಮೈಸೂರಿನ ಕಾವೇರಿ ನೀರಿಗಾಗಿ ಹೋರಾಟ ಸಮಿತಿಯಿಂದ ಏನು ಖಂಡಿತ ಕಾವೇರಿ ನೀರಿನಿಂದಲೇ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಬದುಕನ್ನು ನಡೆಸ್ತಾ ಇರುವಂತಹದ್ದು. ಇವತ್ತು ಮಳೆ ಇಲ್ಲದಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ನಾಡಿನ ಜನ, ಅದರಲ್ಲೂ ಮೈಸೂರು, ಮಂಡ್ಯ ನೋಡು ಈ ಭಾಗದ ಎಲ್ಲ ಜನರು ಬೆಂಗಳೂರಿನವರೆಗೆ ಈ ನೀರನ್ನೇ ಕುಡಿದು ನೇ ದಿನದ ನಮ್ಮ ಹೋರಾಟಕ್ಕೆ ಇವತ್ತು
ಯಾವ ಜನಾಂಗ ಅದು ಉಪ್ಪಾರ ಜನಾಂಗದ ಏಳಿಗೆಗಾಗಿ ಸದಾ ಶ್ರಮಿಸುತ್ತಿರುವಂತಹ ಶ್ರೀ 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 ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿಯವರು ಮತ್ತು ಉಪ್ಪಾರ ಜನಾಂಗದ ಸಂಘದ ಪದಾಧಿಕಾರಿಗಳು ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ನಾವು ನಡೆಸುತ್ತಿರುವಂಥ ಹೋರಾಟಕ್ಕೆ ಇಲ್ಲಿ ಬಂದು ಬೆಂಬಲವನ್ನು ನೀಡಿದ್ದಾರೆ. ಈಗಾಗಲೇ ಸಾಕಷ್ಟು ನೀರು ಹರಿದೊಟ್ಟೋಗಿದೆ, ಕುಡಿಯೋಕ್ಕಾದರೂ ನೀರನ್ನ ಉಳಿಸ್ಕೋಬೇಕು ಅಂತೇಳಿ ಸ್ವಾಮೀಜಿಯವರು ರಾಜ್ಯ ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸ್ವಾಮೀಜಿಯವರು ಕಾವೇರಿ ನೀರು ವಿಚಾರವಾಗಿ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಈ ರಾಜ್ಯ ಉಪಮುಖ್ಯಮಂತ್ರಿಗಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ವಿಷಯನ ತಿಳ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು ಮಾತಾಡ್ತಾ, ಮೈಸೂರು ನಗರದಿಂದ ಬೆಂಗಳೂರು ನಗರದವರೆಗೂ ಕುಡಿಯೋಕ್ಕೆ ನೀರು ಎಷ್ಟು ನೀರು ಬೇಕು, ಎಷ್ಟು ಪ್ರಮಾಣ ನೀರು ಬೇಕು ಅಷ್ಟು ಪ್ರಮಾಣ ನೀರು ಈಗ ಅಲ್ಲಿಲ್ಲ, ಡ್ಯಾಮಲ್ಲಿ ಖಾಲಿ ಆಗ್ತಾ ಇದೆ. ಇದ ನೀರನ್ನಾದರೂ ಉಳಿಸ್ಕೊಳ್ಳಿ ಸ್ವಾಮಿ ಅಂತೇಳಿ ಅವರು ಸರ್ಕಾರಕ್ಕೆ ಮನವಿ ಮಾಡೋದ್ರ ಮುಖಾಂತರ ಒತ್ತಾಯಿಸಿದ್ದಾರೆ. ಯೋಗೇಶ್ ಸಂಘದ ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಇವತ್ತು ಅದೇ ರೀತಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು, ಅವ್ರ ಪದಾಧಿಕಾರಿಗಳು, ಅವ್ರ ಮಿತ್ರರು, ಇನ್ನು ಉಳಿದಂತೆ ನಮ್ಮ ಕಾಂತರಾಜ್ರವರು, ಅದೇ ರೀತಿ ರವೀಶ್ರವರು, ಅನೇಕರು ನಮ್ಮ ರೈತ ಮುಖಂಡರು, ರಾಜ್ಯ ಮುಖಂಡರಾದಂತಹ ವರ್ಕೂರು ಕೃಷ್ಣೇಗೌಡರವರು, ಮೆಲ್ಲಳ್ಳಿ ಮಾಧವಸ್ವಾಮಿ ಅವರು, ಹಿರಿಯರು, ಹೋರಾಟಗಾರರು, ಸುರೇಶ್ ಗೌಡರು, ಅದೇ ರೀತಿ ಅನೇಕರು, ಹೊನ್ನೇಗೌಡರು, ಜನಪರ ವೇದಿಕೆ ಗೌರವ ಅಧ್ಯಕ್ಷರಾದಂಥ ಅನೇಕರು ಇವತ್ತು ಧರಣಿನ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಒಂದು ಹೋರಾಟಗಾರರ ಬಗ್ಗೆ, ಕಾವೇರಿ ಕ್ರಿಯಾ ಸಮಿತಿ ಬಗ್ಗೆ, ಕಾವೇರಿ ನೀರಿನ ಬಗ್ಗೆ ಅವ್ರಿಗೇನಾದರೂ ಗೌರವ ಇದ್ದರೆ ಅವರೇ ಬಂದು ಈ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಮನವಿನ ಸ್ವೀಕರಿಸಬಹುದು. ಬರಲಿಲ್ಲ ಅಂದರೆ ಅಷ್ಟೇ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಇಂದು ಮೈಸೂರು ಕ್ರಿಯಾ ಸಮಿತಿ ಹೋರಾಟಕ್ಕೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಬೆಂಬಲವನ್ನು ಕೊಡ್ಕೊಂಡು 46 ದಿನಗಳ ಸತತ ಹೋರಾಟಕ್ಕೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಬೆಂಬಲವನ್ನು ಕೊಟ್ಕೊಂಡು ಬರ್ತಾ ಇದೆ. ಕಾವೇರಿ ಪ್ರಾಧಿಕಾರದವರಿಗೆ ಇಲ್ಲ ಬುದ್ಧಿಗೆ ಗೆಟ್ಟಿದೆಯೋ ಏನಾಗಿದೆಯೋ ಗೊತ್ತಿಲ್ಲ, ತಮಿಳುನಾಡಲ್ಲಿ ಮಳೆ ಆಗಿ ಸಾಕಷ್ಟು ಜನ ಪ್ರವಾಹ ಆಗಿ ಸಾಕಷ್ಟು ಮಳೆ ಇನ್ನೂ ಸುರಿತಾನೆ ಇದೆ. ಆದರೂ ಸಹ ಇವತ್ತು ನಿನ್ನೆ ಒಂದು 3 ದಿನದಿಂದ ತೀರ್ಪು ಕೊಟ್ಟಿದೆ, ಕಾವೇರಿ ನೀರನ್ನು ಹರಿಸಿ ಅಂತ. ಇವ್ರಿಗೂ ಮಾನ್ಗೆಟ್ಟ ಸರ್ಕಾರದವರು ಒಬ್ಬ ಜನಪ್ರತಿನಿಧಿಗಳಾದರೂ ಅದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ನಮ್ಮ ದುರ್ದೈವ. ನಾವು ಇವರನ್ನು ಆರಿಸಿ ಕಳಿಸಿರೋದು ನಮ್ಮ ದುರ್ದೈವ. ಯಾಕೆಂದರೆ ನೀವು ನೋಡ್ತಾ ಇರ್ಬೋದು, ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೆಚ್ಚು ಕಮ್ಮಿ ಮಳೆ ಊದಿ ಸಾಕಷ್ಟು ಜನ ಸಾವುಗಳನ್ನು ಈಡಾಗ್ತಾ ಇದ್ದಾರೆ. ಆದರೆ ಮೆಟ್ಟೂರು ಡ್ಯಾಮ್ ನೋಡಿ ದಯಮಾಡಿ ತುಂಬಿದೆ, KRS ಡ್ಯಾಮ್ ನೋಡಿ ಖಾಲಿ ಇದೆ. ನೀರು ಕುಡಿಯುವಂಥ ಪರಿಸ್ಥಿತಿಗೂ ಇವತ್ತು ಮುಂದಿನ ದಿನಗಳಲ್ಲಿ ಹಾಹಾಕಾರವನ್ನು ಕರ್ನಾಟಕ ಜನತೆ ತರಬೇಕಾಗ್ತದೆ. ಅದನ್ನು ನೋಡದೆ ಇವತ್ತು ಪ್ರಾಧಿಕಾರ ಇನ್ನೂ ತಮಿಳುನಾಡಿಗೆ ನೀರು ಹರಿಸಿ ಅಂತ ಕೊಡ್ತಾ ಇದೆಯಲ್ಲ, ನೀರು ಹರಿಸ್ತಾ ಇದ್ದಾರಲ್ಲ. ನಮ್ಮಂಥ ರಾಜಕಾರಣಿಗಳು ನಮ್ಮ ಕರೆಕ್ಟಾಗಿ ವಾದವನ್ನು ಮಂಡಿಸ್ತಾ ಇರುವಂತಹ ಕರ್ನಾಟಕದ ಪರ ವಕೀಲರು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಆದರೂ ಸಹ 3 ಜಿಲ್ಲೆಯಲ್ಲಿ ಸತತವಾಗಿ ಹೋರಾಟಗಳನ್ನ ನಡೆಸ್ತಾ ಇದ್ರು. ನಮ್ಮ ಹೋರಾಟಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲದಾಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಇದು ಧೋರಣೆ ತೋರ್ತಾ ಇದೆಯಲ್ಲ, ಇದು ನಮ್ಮ ದುರ್ದಿದ್ವಿ. ನಾವೇನು ಪಾಪ ಮಾಡಿದ್ವೋ ಗೊತ್ತಿಲ್ಲ ಕರ್ನಾಟಕ ಜನತೆ. ಆದರೆ ನೀರನ್ನು ಕುಡಿಯುವಂಥ ಪರಿಸ್ಥಿತಿಗೆ ಇವತ್ತು ನಾವು ಕೇಳ್ತಾ ಇದ್ದೀವಲ್ಲ, ಇದು ಎಷ್ಟು ಸರಿ? ಇದು ಯಾರಾದರೂ ಒಬ್ಬರು ಕ್ವಶನ್ ಮಾಡ್ತಾ ಇದ್ದಾರಾ? ತಮಿಳ್ನಾಡಲ್ಲಿ ತಾವು ನೋಡ್ತಾ ಇರ್ಬೋದು, ತಮಿಳ್ನಾಡು ಸಾಕಷ್ಟು ಜನ ಸತ್ತೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದರೆ ತಮಿಳ್ನಾಡಿಗೆ ಇನ್ನೂ ನೀರು ಬಿಡಿ ಅಂತ ಇದ್ದಾರಲ್ಲಿ, ಇದು ಎಷ್ಟು ಸರಿ? ಇಂಥದನ್ನು ಖಂಡಿಸಿ ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ಮುಖ್ಯಮಂತ್ರಿಗಳಿರ್ಬೋದು, ಈ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಇಲಾಖೆ ಕಾರ್ಯನಿರ್ವಹಿಸ್ತಾರೆ, ಆದರೆ ಅವರು ಮೇಕೆದಾಟಿಗೆ ಪಾದಯಾತ್ರೆನೇ ಮಾಡ್ತಾರೆ. ನೀವು ಬರೀ ನಾಮಕಾವಸ್ಥೆಗೆ ಪಾದಯಾತ್ರೆಗೆ ಅರ್ಥವಲ್ಲ, ಅದು ಕಾರ್ಯರೂಪಕ್ಕೆ ತನ್ನಿ. ಫಸ್ಟು ಕಾವೇರಿಯನ್ನು ಉಳಿಸ್ಕೊಳ್ಳಿ. ನಿಮಗೆ ಕಣ್ಣು ಕಾಣ್ತಾ ಇಲ್ವಾ? ತಮಿಳ್ನಾಡಲ್ಲಿ ಮಳೆ ಹೋಯ್ತಿರೋದು, ಪ್ರವಾಹ ಹೋಯ್ತಿರೋದು ಕಣ್ಣು ಕಾಣ್ತಾ ಇಲ್ವಾ? ಯಾಕೆ ನೀವು ಈ ಥರ ಧೋರಣೆಯನ್ನು ತೋರ್ತಾ ಇದ್ದೀರಿ? ದಯಮಾಡಿ ಕಿಂಚಿತ್ತು ಕನ್ನಡಿಗರ ಮೇಲೆ ಕಿಂಚಿತ್ತು ಪ್ರೀತಿ ಇದ್ರೆ ದಯಮಾಡಿ ಈ ಆದೇಶವನ್ನು ಧಿಕ್ಕರಿಸಿ. ಇಲ್ಲ ಅಂತಂದರೆ ಮುಂದಿನ ದಿನಗಳೇ ಪ್ರಾಧಿಕಾರದ ಸಭಾಯಾತ್ರೆಯನ್ನು ವೇದಿಕೆ ವತಿಯಿಂದ ಅತಿ ಶೀಘ್ರದಲ್ಲಿ ನಾವು ಮಾಡ್ತೇವೆ. ಇಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೇವೆ, ಅಲ್ಲಿ ಕಪ್ಪು ಬಾವುಟ ತೋರಿಸೋ ಮುಖಾಂತರ ನಿಮಗೆ ಧಿಕ್ಕಾರವನ್ನು ಕೂಗುವಂಥ ಕೆಲಸವನ್ನು ಕನ್ನಡ ಪರ ಹೋರಾಟಗಾರರು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.
ರಾಜಶೇಖರ್